ಜ್ಞಾನೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಮುಂಜಾನೆ ಮುತ್ತುಗಳು ಮಾರ್ನಿಂಗ್ ಪರ್ಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಈ ಮುಂಜಾನೆಯ ಮುತ್ತುಗಳೇ ನಮ್ಮ ಕರ್ತನ ವಾಕ್ಯಗಳು. ಸವಿ ಜೇನಿಗಿಂತಲೂ ಸಿಹಿಯಾದದ್ದು ಈ ವಾಕ್ಯ. ಈ ದಿನವೆಲ್ಲ ನಮಗೆ ಬೇಕಾದ ಬಲವನ್ನು, ಶಕ್ತಿಯನ್ನು ನೀಡುವುದು ಈ ವಾಕ್ಯ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ದಿವಸ ನಮಗೆ ಬೇಕಾದ ಬಲವನ್ನು ನೀಡುವ, ಈ ದಿವಸ ನಮ್ಮನ್ನು ಕಾಪಾಡುವ, ಈ ದಿವಸ ನಮ್ಮನ್ನು ಆಧರಿಸುವ ಇಂದಿನ ವಾಕ್ಯದ ವಾಗ್ದಾನದೊಂದಿಗೆ ಈ ದಿನವನ್ನು ನಾವು ಆರಂಭಿಸೋಣ. ಈ ದಿನದ ವಾಕ್ಯದ ವಾಗ್ದಾನವನ್ನು ನಾವು ನೋಡಿಕೊಳ್ಳೋಣ. 2 ಥೆಸಲೋನಿಕದವರಿಗೆ ಬರೆದ ಪುಸ್ತಕ, ಅಧ್ಯಾಯ 3 ವಚನ. ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಪ್ರಿಯರೇ, ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕರೆದಾತನು ನಂಬಿಗಸ್ತನು. ನಾವು ನಂಬಿರುವ ದೇವರು, ನಾವು ಆತುಕೊಂಡ ದೇವರು, ನಾವು ಪ್ರಾರ್ಥಿಸುವ ದೇವರು ನಂಬಿಗಸ್ತನಾಗಿದ್ದಾನೆ. ನಂಬಿಕೆಸ್ತಿಕೆಯು ನಮ್ಮ ದೇವರ ಒಂದು ಬದಲಾಗದ ಸ್ವಭಾವವಾಗಿದೆ. ನಮ್ಮ ತಂದೆ ಎಂದು ಹೇಳಲು ಎಷ್ಟು ಅದೊಂದು ಪ್ರೌಡ್ಫುಲ್ ಥಿಂಗ್. ಆ ನಮ್ಮ ತಂದೆಯು ನಂಬಿಗಸ್ತನಾದ ದೇವರಾಗಿದ್ದಾನೆ. ಪ್ರಿಯರೇ, ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ. ಈಗ ಸಣ್ಣ ಮಕ್ಕಳು ಹೆಚ್ಚಾಗಿ ತನ್ನ ಪೇರೆಂಟ್ಸನ್ನು ಆತ್ಕೊಳ್ತಾರೆ. ಒಂದು ಮನೆಗೆ ಬೆಂಕಿ ಬಿದ್ದಿತ್ತು. ಆ ಬೆಂಕಿ ಬಿದ್ದಾಗ ಫಸ್ಟ್ ಫ್ಲೋರಲ್ಲಿ ಒಬ್ಬ ಸಣ್ಣ ಮಗ ಅವನು ಸಿಕ್ಕಾಕೊಂಡಿದ್ದ ಮೇಲೆ. ಆಪ್ಷನ್ ಒಂದೇ ಹೊರಗೆ ಬರಲಿಕ್ಕೆ, ಆ ಬಾಲ್ಕನಿಂದ ಜಿಗಿಯುವಂಥದ್ದು. ಆದರೆ ಜಿಗಿಲಿಕ್ಕೂ ಅವನಿಗೆ ಹೆದರಿಕೆ ಆಗ್ತಿತ್ತು. ಕೆಳಗಡೆ ತಂದೆ ಹೇಳ್ತಾನೆ, ಮಗನೇ ಬಾ ಇಲ್ಲಿ, ನೀನು ಜಂಪ್ ಹೊಡಿ, ನಾನು ಇಟ್ಕೊಳ್ತೇನೆ ನಿನ್ನನ್ನು. ಆ ಮಗನು ಆತ್ಕೊಂಡಂಥದ್ದು, ಮಗನು ನಂಬಿದಂಥದ್ದು ತನ್ನ ತಂದೆಯನ್ನು. ಯಾಕಂದರೆ ಆತನಿಗೆ ಗೊತ್ತು, ನನ್ನ ತಂದೆ ಹೇಳಿದ ಮೇಲೆ ಖಂಡಿತವಾಗ್ಲೂ ನನ್ನನ್ನು ಹಿಡಿತಾನೆ ಎಂಬುದಾಗಿ. ಹಾಗಿರುವಾಗ ಪುನಃ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಹೆವಿ ಟ್ರಾಫಿಕ್ಕಲ್ಲಿ ತುಂಬ ವೆಹಿಕಲ್ಸ್ ಹೋಗ್ತಾ ಇರ್ತದೆ. ಆ ಟೈಮಲ್ಲಿ ತಂದೆ ಹೇಳ್ತಾನೆ, ಮಗನೇ ನನ್ನ ಕೈ ಹಿಡ್ಕೋ, ಬಾ ಹೋಗೋಣ, ಕ್ರಾಸ್ ಮಾಡುವ ರೋಡನ್ನು. ಮಗ ಹೇಳೋದಿಲ್ಲ, ಅಪ್ಪ ಅಷ್ಟೊಂದು ವೆಹಿಕಲ್ ಇದೆ, ನಾನು ಹೆಂಗೆ ಹೋಗಲಿ, ಇಲ್ಲ ಹೇಳೋದಿಲ್ಲ. ಆತನು ಕೈ ಹಿಡಿದು ಹೋಗುವಾಗ ಮಗ ಏನೂ ಕೇಳಲ್ಲ, ಕ್ರಾಸ್ ಮಾಡಿಬಿಡ್ತಾನೆ. ಈ ಲೋಕದ ತಂದೆ ತಾಯಿಗಳು ಅಷ್ಟು ಉನ್ನತವಾಗಿ ತನ್ನ ಮಕ್ಕಳಿಗೆ ಬೇಕಾದದೆಲ್ಲವನ್ನು ಕೊಟ್ಟು ಆ ಮಕ್ಕಳಿಗೆ ಪೋಷಿಸಿ ಆ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಿ ನಡೆಸುತ್ತಿರುವುದಾದರೆ, ನಮ್ಮ ಪರಲೋಕದ ತಂದೆಯು ಎಷ್ಟು ಉನ್ನತವಾಗಿ ತನ್ನ ಮಕ್ಕಳನ್ನು ಪೋಷಿಸಬಲ್ಲ, ಪ್ರೊಟೆಕ್ಟ್ ಮಾಡಬಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಿಮ್ಮಲ್ಲಿ ಈ ದಿನದಲ್ಲಿ ನಿಮ್ಮ ಫೇತ್ ಲ್ಯಾಕ್ ಆಗಿರುವುದಾದರೆ, ನಿಮಗೆ ಫೇತಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ನಂಬಿಕೆಯಲ್ಲಿ ನಿಲ್ಲಕ್ಕೆ ಆಗೋದಿಲ್ಲವಾದರೆ, ಕರ್ತನು ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ನೀವು ಸಂಪೂರ್ಣವಾಗಿ ನಿಮ್ಮ ನಂಬಿಕೆ ಕರ್ತನ ಮೇಲೆ ಇಡುವುದಾದರೆ, ಕರ್ತನು ಸಂಪೂರ್ಣವಾಗಿ ನಿಮ್ಮನ್ನು ಬಲಪಡಿಸಿ ನಡೆಸುವ ಆತನಾಗಿದ್ದಾನೆ. ಯಾವುದೇ ಒತ್ತಡವಾಗಲಿ, ಯಾವುದೇ ಒಂದು ಭಯವಾಗಲಿ ನಿಮ್ಮನ್ನು ಆತುಕೊಳ್ಳುತ್ತಿರುವುದಾದರೆ, ಅದಕ್ಕೆ ದಾರಿ ಒಂದೇ ಪ್ರಿಯರೇ, ನಮ್ಮ ಕರ್ತನಾಗಿದ್ದಾನೆ. ಆ ತಂದೆಯು ನಿಮ್ಮನ್ನು ಖಂಡಿತವಾಗ್ಲೂ ಬಿಡಿಸುತ್ತಾನೆ. ಹೌದು, ನಮ್ಮ ಕರ್ತನು ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡ್ತಾನೆ. ಈ ದಿವಸದ ವಾಗ್ದಾನ, ಕರ್ತನು ಈ ದಿನಕ್ಕಾಗಿ ತನ್ನ ಮಕ್ಕಳಿಗೆ ನೀಡಿದಂಥ ವಾಕ್ಯದ ವಾಗ್ದಾನ. ನಮ್ಮ ದೇವರು ನಂಬಿಗಸ್ತನಾದವನು. ಆತನ ಹೆಸರೇ ನಂಬಿಗಸ್ತನು. ಅದು ಆತನ ಬದಲಾಗದ ಸ್ವಭಾವ. ಒಂದು ಬಾರಿ ದೇವರು ಮಾತು ಕೊಟ್ಟರೆ ಅದನ್ನು ಎಂದಿಗೂ ಆತನು ತಪ್ಪಿಸುವುದಿಲ್ಲ. ಕರ್ತನ ಬಾಯಿಂದ ಒಂದು ಮಾತು ಹೊರಟ್ರೆ ಅದನ್ನು ನಡೆದೇ ನಡೀತದೆ. ನಮ್ಮ ತಂದೆ ಮಾತು ತಪ್ಪುವನಲ್ಲ. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ಇವತ್ತು ಇಂದಿನ ದಿನಕ್ಕಾಗಿ ನಾವು ತೆಗೆದುಕೊಂಡಂಥ ವಾಗ್ದಾನದ ವಾಕ್ಯ, ನಮ್ಮ ಕರ್ತನು ನಂಬಿಗಸ್ತನು. ಅಷ್ಟು ಮಾತ್ರವಲ್ಲ, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಮೊದಲನೇದಾಗಿ ಇಲ್ಲಿ ವಾಕ್ಯ ನಮ್ಮ ದೇವರು ನಂಬಿಗಸ್ತನು ಎಂಬುದಾಗಿ ಹೇಳ್ತಿದೆ. ದೇವರ ನಂಬಿಗಸ್ತಿಕೆಯ ಬಗ್ಗೆ ನಾವು ಎಷ್ಟು ಯೋಚಿಸಿದರೂ ಸಾಲದು. ಈಸ್ ಎ ಫೇತ್ಫುಲ್ ಗಾಡ್, ಈಸ್ ಎ ಅನ್ಚೇಂಜಿಂಗ್ ಗಾಡ್. ಆತನು ಬದಲಾಗದ ದೇವರು. ಇಡೀ ಸತ್ಯವೇದದಲ್ಲಿ ನಾವು ನೋಡ್ತೇವೆ.
ದೇವರ ನಂಬಿಗಸ್ತಿಕೆಯನ್ನು ಎಷ್ಟು ಹಾಡಿ ಹೊಗಳಿದ್ರೂ ಸಾಲದು. ಅಷ್ಟು ಮಾತ್ರವಲ್ಲ, ನಮ್ಮೆಲ್ಲರ ವೈಯಕ್ತಿಕ ಜೀವಿತದಲ್ಲಿ ಎಷ್ಟೋ ಬಾರಿ ಆಪತ್ತುಗಳು ಅನಾಹುತಗಳು ಬರುವಾಗಲೂ ನಂಬಿಗಸ್ತನಾದ ನಮ್ಮ ತಂದೆ ಆತ ನಮ್ಮನ್ನು ಕಾಪಾಡಿದ್ದಾನೆ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾದಿದ್ದಾನೆ. ನಮ್ಮ ದೇವರ ನಂಬಿಗಸ್ತಿಕೆ ಅದು ಶ್ರೇಷ್ಠವಾದದ್ದು. ಇಲ್ಲಿ ವಾಕ್ಯವು ಹೇಳ್ತದೆ, ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ಸಹ ದೃಢಪಡಿಸ್ತಾನೆ. ಇವತ್ತು ನೀವು ಈ ದಿನ ನಿಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ನಿಮ್ಮ ನಂಬಿಕೆಯಲ್ಲಿ ಏನಾದರೂ ಕೊರತೆಯಾಗಿದೆಯಾ? ನಿಮ್ಮ ನಂಬಿಕೆಯಲ್ಲಿ ನೀವು ಕಳವಳಕ್ಕೊಳಗಾಗಿದ್ದೀರಾ? ಆದರೂ ಕರ್ತನು ಈ ಮುಂಜಾನೆ ನೀವು ಪ್ರಾರ್ಥಿಸೋದಾದರೆ ಕರ್ತನು ನಿಮ್ಮನ್ನು ದೃಢಪಡಿಸ್ತಾನೆ. ಯಾಕಂದರೆ ನಂಬಿಕೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ನಂಬಿಕೆ ಇಲ್ಲದ ವ್ಯಕ್ತಿಯಿಂದ ಏನೂ ಮಾಡೋದಕ್ಕಾಗೋದಿಲ್ಲ. ನಂಬಿಕೆಯೇ ನಮ್ಮ ಎಲ್ಲ ಕಾರ್ಯಗಳಿಗೆ ಆಧಾರ. ಹಾಗಿರುವಾಗ ಈ ಮುಂಚಾನೆ ನೀವು ನಿಮ್ಮ ನಂಬಿಕೆಯಲ್ಲಿ ಒಂದೇನಾದರೂ ಬದಲಾವಣೆ ಆಗಿರೋದಾದರೆ, ಅದು ಕುಂಠಿತವಾಗಿರೋದಾದರೆ, ಅದು ಬಲಹೀನ ಆಗಿರೋದಾದರೆ, ಮೊದಲು ಇವತ್ತು ದೇವರು ನಿಮ್ಮ ನಂಬಿಕೆಯನ್ನು ದೃಢಪಡಿಸ್ತಾನೆ, ನಿಮ್ಮ ನಂಬಿಕೆಯನ್ನು ಬಲಪಡಿಸ್ತಾನೆ. ನೀವು ಈ ಮುಂಚಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥಿಸುವುದಾದರೆ, ಸ್ವಾಮಿ ದೇವರೇ ನೀನು ನಂಬಿಗಸ್ತನು, ಎಸಪ್ಪ ನೀನು ನಂಬಿಗಸ್ತನು, ನನ್ನ ನಂಬಿಕೆಯನ್ನು ದೃಢಪಡಿಸು, ನನ್ನನ್ನು ದೃಢಪಡಿಸು, ನನ್ನ ಹೆಜ್ಜೆಗಳು ದೃಢವಾಗಿ ದಿವಸ ನಿನ್ನ ಮೇಲೆ ನಂಬಿಕೆ ಇಟ್ಟು ಇಡುವಾಗೆ ಸಹಾಯವನ್ನು ಮಾಡಿ ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ಕರ್ತನು ನಿಜವಾಗಿ ನಿಮಗೆ ಸಹಾಯ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಕೊನೆಯದಾಗಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡ್ತಾನೆ. ಈ ದಿನ ಕೆಡುಕನ ಯಾವ ಆಲೋಚನೆಗಳಿಗೂ ನಾವು ಒಳಗಾಗದ ಹಾಗೆ, ಕೆಡುಕನು ಯಾವ ಭಾಗದಲ್ಲೂ ನಮ್ಮನ್ನು ಹಿಡಿಯದ ಹಾಗೆ ಕರ್ತನು ನಮ್ಮನ್ನು ಕಾಪಾಡ್ತಾನೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಪ್ರೈಸ್ ದ ಲಾರ್ಡ್. ಕೆಲವು ಬಾರಿ ಸಣ್ಣ ಪುಟ್ಟ ಏರಿಳಿತಗಳು ನಮ್ಮ ಎದುರುಗಡೆ ಬಂದರೂ ನಾವು ಬಿದ್ದು ಹೋಗೋದಕ್ಕೆ ಸಾಧ್ಯವಿಲ್ಲ. ಈ ದಿವಸ ನೀವುಗಳು ನಿಮ್ಮ ಪ್ರಯಾಣದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಬಿಸ್ನೆಸ್ಗಳಲ್ಲಿ ಏನಾದರೂ ಏರಿಳಿತದಾಗಿ ಅದಿದ್ದರೂ ಸಹ ನೀವು ಭಯಪಡೋದಕ್ಕೆ ಹೋಗಬೇಡ್ರಿ. ದೇವರಿಗೆ ಗೊತ್ತು ನಿಮ್ಮ ಸಾಮರ್ಥ್ಯ ಎಷ್ಟು ಎಂಬುದಾಗಿ, ನೀವು ಎಷ್ಟು ಸಹಿಸ್ಕೊಳ್ಬೋದು ಎಂಬುದಾಗಿ ದೇವರಿಗೆ ಗೊತ್ತು. ಹಾಗೆ ಭಯಪಡೋದಕ್ಕೆ ಹೋಗಬೇಡ್ರಿ. ನಿಮ್ಮನ್ನು ಕರೆದ ದೇವರು ನಂಬಿಗಸ್ತನು. ನೀವು ಈ ಮುಂಜಾನೆ ಮೊದಲನೇದಾಗಿ ಕರ್ತನನ್ನು ಆತುಕೊಂಡು, ಕರ್ತನೇ ನೀನು ನಂಬಿಗಸ್ತನು, ನನ್ನನ್ನು ಕರೆದವನು ನೀನು ನಂಬಿಗಸ್ತನು, ನನ್ನನ್ನು ದೃಢಪಡಿಸು ಎಂಬುದಾಗಿ ಪ್ರಾರ್ಥಿಸುವುದಾದರೆ ನಂತರದ ಭಾಗದಲ್ಲಿ ಏನೇ ಅಡ್ಡಿಗಳು ಬರಲಿ, ಏನೇ ಶೋಧನೆಗಳು ಬರಲಿ, ಅವುಗಳನ್ನು ಜಯಿಸಲು ಬೇಕಾದ ಬಲವನ್ನು ಕರ್ತನು ಕೊಡ್ತಾನೆ. ಈಗಾಗಲೇ ನಾವು ಓದಿದಂಥ ಥೆಸಲೋನಿಕರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ, ಆತನು ಎಲ್ಲ ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡ್ತಾನೆ. ನಮ್ಮ ಸುತ್ತಲೂ ಆತನು ಬೇಲಿ ಹಾಕಿದ್ದಾನೆ. ನಮ್ಮ ಸುತ್ತಲೂ ಆತನು ದೂತರನ್ನಿಟ್ಟಿದ್ದಾನೆ. ನಮ್ಮ ಕಾಲು ಕಲ್ಲಿಗೆ ತಗಲ್ದ ಹಾಗೆ ನಮ್ಮನ್ನು ಎತ್ತಿ ಕಾಪಾಡಿ ನಡೆಸೋದಕ್ಕೋಸ್ಕರ ದೂತರನ್ನ ನೇಮಿಸಿದ್ದಾನೆ. ಸತ್ಯವೇದ ಹೇಳ್ತದೆ, ಯೇಸುವನ್ನು ಕಂಡುಕೊಂಡಂಥ ಪ್ರತಿಯೊಬ್ಬ ವಿಶ್ವಾಸಿಗಾಗಿ, ದೇವ ಮಗುಗಾಗಿ ಊಳಿಗ ಸೇವೆ ಮಾಡುವ ದೇವದೂತರಿದ್ದಾರೆ. ದೇರ್ ಇಸ್ ಏಂಜಲ್ಸ್ ಫಾರ್ ಯು. ನಿಮಗಾಗಿ ದೇವದೂತರಿದ್ದಾರೆ. ಪ್ರಿಯರೇ, ಇವತ್ತು ನೀವು ಕರ್ತನ ಮೇಲೆ ಪೂರ್ಣವಾಗಿ ವಿಶ್ವಾಸ ಬಿಟ್ಟು, ನಿಮ್ಮ ನಂಬಿಕೆ ವಿಶ್ವಾಸ ಕೊರತೆ ಆಗಿದ್ದರು ಕರ್ತನನ್ನು ಕೇಳಿಕೊಳ್ಳುವುದಾದರೆ ಇವತ್ತು ನಿಮ್ಮ ನಂಬಿಕೆಯನ್ನು ಕರ್ತನು ಬಲಪಡಿಸ್ತಾನೆ. ಆದರೆ ನೀವು ಕರ್ತನನ್ನು ದೃಷ್ಟಿಸಿ ನಡೆಯುವುದಾದರೆ, ಯೆಹೋವನನ್ನು ದೃಷ್ಟಿಸಿದವರು ಹೊಸ ಬಲವನ್ನು ಹೊಂತಾರೆ. ಈ ದಿವಸ ನೀವು ಧೈರ್ಯವಾಗಿ ಜೀವಿಸೋದಕ್ಕೆ ಸಾಧ್ಯ. ನಿಮಗೆ ವಿರೋಧವಾಗಿ ಕೆಡುಕನು ಯಾವ ಆಲೋಚನೆ ಮಾಡಿದರೂ ಆತನು ಅದರಲ್ಲಿ ಯಶಸ್ವಿ ಆಗಲ್ಲ. ಯಾಕಂದರೆ ಕೆಡುಕನ ಕೈಗೆ ಸಿಕ್ಕದ ಹಾಗೆ ನಮ್ಮ ಯೇಸು ಇವತ್ತು ನಮ್ಮೆಲ್ಲರನ್ನ ಕಾಪಾಡ್ತಾನೆ. ಪ್ರಿಯ ದೇವಜನರೇ, ಈ ದಿನಕ್ಕಾಗಿ ನಮಗೆ ಕರ್ತನು ಕೊಟ್ಟಂಥ ಈ ವಾಗ್ದಾನದ ವಾಕ್ಯ, ನೀವು ಈ ವಾಗ್ದಾನವನ್ನು ಹಿಡಿದುಕೊಳ್ಳ್ರಿ. ಯಾವ ಕಾರಣಕ್ಕೂ ಭಯಪಡೋದಕ್ಕೆ ಹೋಗಬೇಡ್ರಿ. ಅನೇಕರುಗಳು ನೀವು ನಡೆದುಕೊಂಡು ಹೋಗುವಾಗ, ಅನೇಕರು ಏನು ಮಾಡ್ತಾರೆ, ಅವ್ರಿಗೆ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಭಯ. ಈಗ ಬೆಳಿಗ್ಗೆ ಹೇಳ್ತಾರೆ, ನ್ಯೂಸ್ ಪೇಪರ್ ಓದುವಾಗ ಭಯ, ಮರಣದ ಸುದ್ದಿಗಳ ಭಯ, ಏನಾಗ್ತದೆ ಎಂಬ ಆತಂಕ. ಇವತ್ತು ಅವ್ರು ಮಾಡಬೇಕಾದ ಕೆಲಸ ಕಾರ್ಯದಲ್ಲಿ ಎಲ್ಲಿ, ಯಾಕಂದರೆ ನಿನ್ನೆ ದಿವಸ ಸೋಲು, ಮೊನ್ನೆ ದಿವಸ ಸೋಲು, ಈ ದಿವಸ ತಿರುಗಿ ನನಗೆ ಸೋಲು ಸಿಗ್ತದೆ. ಈ ರೀತಿ ಅನೇಕರು ಆತಂಕದಲ್ಲಿದ್ದಾರೆ. ಈ ರೀತಿ ಆತಂಕದಲ್ಲಿ ನೀವು ಇರುವುದಾದರೂ ದೇವರು ಇವತ್ತು ವಾಗ್ದಾನ ನೀಡುತ್ತಿದ್ದಾನೆ. ಇವತ್ತು ನಿಮಗೆ ವಿರೋಧವಾಗಿ ಬರುವ ಕೆಡುಕನೆಲ್ಲ ಕಾರ್ಯಗಳನ್ನು ಕರ್ತನು ಸೋಲಿಸ್ತಾನೆ.
ಕರ್ತನು ಸೋಲಿಸ್ತಾನೆ. ಈ ಮುಂಜಾನೆ ನೀವು ಕರ್ತನ ಮೇಲೆ ನಂಬಿಕೆ ಇಟ್ರಿ. ನಿಮ್ಮನ್ನು ಕರೆದ ಆತನು ನಂಬಿಗಸ್ತನು. ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ. ಯುಗದ ಸಮಾಪ್ತಿಯವರೆಗೂ ನಮ್ಮೊಂದಿಗೆ ಆತನಿರ್ತಾನೆ. ಹಾಗಾಗಿ ಪ್ರಿಯ ದೇವ ಮಗುವೆ, ಮುಂಜಾನೆ ವೇಳೆಯಲ್ಲಿ ನಾವು ಕರ್ತನನ್ನು ಆತುಕೊಳ್ಳೋಣ, ಕರ್ತನ ಮೇಲೆ ನಂಬಿಕೆ ಇಡೋಣ. ಆತನನ್ನು ದೃಷ್ಟಿಸಿದವರು ಎಂದಿಗೂ ಲಜ್ಜೆಗೆಟ್ಟು ಹೋಗಲಿಲ್ಲ. ಈ ಮುಂಜಾನೆ ನೀವು ಕರ್ತನನ್ನು ದೃಷ್ಟಿಸಿ, ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನ ನಂಬಿಕಸ್ಥೆಯನ್ನು ಹಾಡಿ ಹೊಗಳುತ್ತಾ, ನಿಮ್ಮ ನಂಬಿಕೆ ಬಲಹೀನವಾಗಿರುವುದಾದರೆ ಕರ್ತನಲ್ಲಿ ನಿಮ್ಮನ್ನು ಬಲಪಡಿಸಿಕೊಳ್ಳುತ್ತಾ ಕರ್ತನ ಸಹಾಯದೊಂದಿಗೆ ಈ ದಿನವನ್ನು ಆರಂಭಿಸುವುದಾದರೆ ಈ ದಿವಸ ನಿಮಗೆ ವಿರೋಧವಾಗಿ ಕೆಡುಕನ್ನು ಮಾಡಿದ ಯಾವ ಆಲೋಚನೆಗಳು ಫಲಿಸುವುದಿಲ್ಲ. ಕೆಡುಕನ ಎಲ್ಲ ಆಲೋಚನೆಗಳನ್ನು ದೇವರು ನಾಶ ಮಾಡ್ತಾನೆ. ಈ ದಿನವನ್ನು ಕರ್ತನು ನಿಮಗೆ ಜಯವಾಗಿ ಮಾರ್ಪಡಿಸ್ತಾನೆ. ಪ್ರಿಯರೇ, ನಮ್ಮ ಕರ್ತನು ನಮ್ಮ ತಂದೆಯಾಗಿದ್ದಾನೆ, ನಮ್ಮ ಏಸಪ್ಪ ನಮ್ಮ ಬಂಡೆಯಾಗಿದ್ದಾನೆ. ಆ ಬಂಡೆಯ ಮೇಲೆ ನಾವು ದೃಢವಾಗಿ ನಿಲ್ಲೋಣ ಪ್ರಿಯರೇ. ಆ ಒಂದು ಬಂಡೆ ಎಂದಿಗೂ ಕೂಡ ಅದು ಶೇಕ್ ಆಗುವುದಿಲ್ಲ. ಹಾಗಿರುವಾಗ ಆ ಏಸುವಿನ ಬಂಡೆ, ನಮ್ಮ ಕರ್ತನಾದ ಬಂಡೆಯ ಮೇಲೆ ನಾವು ಆತುಕೊಂಡಿರುವುದಾದರೆ ಎಂದಿಗೂ ಕೂಡ ನಾವು ಆ ದೃಢವಾಗಿ ನಿಲ್ಲುವವರಾಗಿದ್ದೇವೆ, ನಾವು ಶೇಕ್ ಆಗೋದಿಲ್ಲ. ಸೊ ನಾವು ಪ್ರಾರ್ಥಿಸೋಣ, ದೇವರು ಎಲ್ಲರಿಗೂ ಒಂದು ಸೌಂಡ್ ಮೈಂಡನ್ನು ಕೊಡಲಿ, ಬಲವನ್ನು ಕೊಡಲಿ, ನಂಬಿಕೆಯಲ್ಲಿ ದೃಢವಾಗಿರಲಿ. ಹಾಗೆ ಯಾರೂ ಕೂಡ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ, ಯಾವುದೇ ಒಂದು ಕುಗ್ಗಿಸಲ್ಪಡುವಿಕೆಯಲ್ಲಿ, ನೀವು ಹೇಳಿದಾಗೆ ಅನೇಕರು ಭಯದ ಆತಂಕದಲ್ಲಿ, ಎಲ್ಲ ಸಮಯದಲ್ಲೂ ಭಯದಲ್ಲಿರುವವರಾಗಿದ್ದಾರೆ. ಸೊ ನಾವು ಪ್ರಾರ್ಥಿಸೋಣ, ಕರ್ತನು ಇವರೆಲ್ಲರನ್ನ ಬಲಪಡಿಸಿ ನಡೆಸಲಿ. ಇನ್ನೊಮ್ಮೆ ಇಂದಿನ ವಾಗ್ದಾನ ವಾಕ್ಯವನ್ನು ಹಿಡಿದುಕೊಂಡು ಈ ದಿನಕ್ಕಾಗಿ ಕರ್ತನ ಸಹಾಯವನ್ನು ಕೇಳಿಕೊಂಡು ನಾವು ಪ್ರಾರ್ಥಿಸೋಣ. ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡ್ತಾನೆ. ಈ ದಿವಸ ಕರ್ತನು ನಿಮ್ಮನ್ನು ಕಾಪಾಡ್ತಾನೆ, ಕೆಡುಕನ ಕೈಗೆ ನಿಮ್ಮನ್ನು ತಪ್ಪಿಸುತ್ತಾನೆ. ನೀವು ಯಾವ ಸಂಗತಿಗಳು ಭಯಪಡೋದಕ್ಕೆ ಹೋಗಬೇಡ್ರಿ. ಈ ದಿವಸ ದೇವದೂತರು ನಿಮಗಾಗಿದ್ದಾರೆ. ನೀವು ಕೈ ಹಾಕುವ ಕೆಲಸಗಳು ಸಫಲವಾಗ್ತದೆ, ನಿಮ್ಮ ಬಿಸ್ನೆಸ್ಗಳು ಆಶೀರ್ವದಿಸಲ್ಪಡ್ತದೆ, ನಿಮ್ಮ ವ್ಯವಹಾರಗಳನ್ನು ಕರ್ತನು ಆಶೀರ್ವದಿಸ್ತಾನೆ. ನಿಮ್ಮ ಮಕ್ಕಳು ಈ ದಿವಸ ಅವರೆಲ್ಲ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಾರೆ. ನಿಮ್ಮ ಮನೆಯಲ್ಲಿ ಸಮಾಧಾನವಿರ್ತದೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರ್ತದೆ. ಯಾಕಂದರೆ ಕರ್ತನನ್ನು ನಾವು ಆತುಕೊಂಡಿದ್ದೇವೆ. ಕರ್ತನು ನಮ್ಮನ್ನು ದೃಢಪಡಿಸ್ತಾನೆ. ಅಷ್ಟು ಮಾತ್ರವಲ್ಲ, ವೈರಿ ಈ ದಿವಸ ಮಾಡಿದ ಎಲ್ಲ ಯೋಜನೆಗಳನ್ನು ಆತನು ಮುರಿದು ಹಾಕ್ತಾನೆ. ನಾವು ಕರ್ತನ ಸಹಾಯವನ್ನು ಕೇಳಿಕೊಳ್ಳೋಣ. ಅಪ್ಪ ತಂದೆಯೇ, ಈ ದಿವಸಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಂಬಿಗಸ್ತನಾದ ದೇವರು ಸ್ವಾಮಿ. ದೇವರೇ ಅಪ್ಪ, ನೀನು ನಮ್ಮನ್ನು ಕರೆದಿದ್ದಿ ಅಪ್ಪ, ನೀನು ನಂಬಿಗಸ್ತನು ಸ್ವಾಮಿ. ಅಪ್ಪ ದೇವರೇ, ನಿನ್ನ ಮಕ್ಕಳಾದ ನಾವು ಬಲಹೀನರಾಗಿರುವಾಗಲೂ ನಿನ್ನ ಬಲವನ್ನು ನೀಡಿ ಅಪ್ಪ ನಮ್ಮ ನಂಬಿಕೆಯನ್ನು ದೃಢಪಡಿಸುವ ದೇವರು. ಈ ದಿವಸ ನಾವು ಓದಿದಂಥ ಇಂದಿನ ವಾಕ್ಯದ ವಾಗ್ದಾನದ ಪ್ರಕಾರ ನಮ್ಮ ನಂಬಿಕೆಯನ್ನು ಬಲಪಡಿಸು ದೇವರೇ. ಈ ದಿವಸ ನಮ್ಮ ಜೀವಿತಕ್ಕೆ ವಿರೋಧವಾಗಿ, ನಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಮ್ಮ ಮಕ್ಕಳಿಗೆ ವಿರೋಧವಾಗಿ ವೈರಿ ಮಾಡಿದ ಎಲ್ಲ ಯೋಜನೆಗಳು ಮುರಿಯಲ್ಪಡಲಿ ದೇವರೇ. ಆತನ ಎಲ್ಲ ಕಾರ್ಯಗಳನ್ನು ನೀನು ಬಲಹೀನ ಮಾಡು ಸ್ವಾಮಿ. ಈ ದಿವಸ ಸ್ವಾಮಿ, ನಮ್ಮನ್ನು ವೀಕ್ಷಿಸಿದ್ರು ಎಲ್ಲ ಮಕ್ಕಳನ್ನು ನೀನು ಆಶೀರ್ವದಿಸು, ಇವರ ಕುಟುಂಬಗಳನ್ನು ಆಶೀರ್ವದಿಸು, ಇವರ ಪ್ರಯಾಣಗಳು ಸುರಕ್ಷಿತವಾಗಿರಲಿ, ಇವರ ಕೆಲಸ ಕಾರ್ಯಗಳು ಬ್ಲೆಸ್ ಆಗಲಿ ಸ್ವಾಮಿ. ನಿನ್ನ ಸಮಾಧಾನ ಈ ದಿವಸವೆಲ್ಲ ಇವರ ಮನೆಯನ್ನು ತುಂಬಿಕೊಂಡಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಕೆಡುಕನ ಎಲ್ಲ ಅಪಾಯಗಳಿಂದ ಪಾರು ಮಾಡು, ರಕ್ತ ಕೋಟೆಯಲ್ಲಿ ಮರೆ ಮಾಡು. ಪೂರ್ಣವಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ದೃಢವಾಗಿ ನಿನ್ನ ಹತ್ತುಕೊಂಡು ಜೀವಿಸುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು, ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ